ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಯ್ತಾ ಅನ್ನೋ ಪ್ರಶ್ನೆಗೆ ನಾವು ಈಗಲಾದ್ರೂ ಅಲರ್ಟ್ ಆಗಿದ್ದೀವಿ. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಅದು ಕೂಡ ಆಗ್ಲಿಲ್ವಲ್ಲ ಅಂತ. ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಮಾಡಕ್ಕಾಗ್ಲಿಲ್ಲ, ನಮ್ಮ ಸರ್ಕಾರ ಮಾಡಿ ಮುಗಿಸಿದೆ ಅಂತ. ಮೇಡಮ್, ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಏನು ತನ್ನ ಬೆನ್ನನ್ನು ತಾವೇ ತಟ್ಕೊಳ್ಳೋ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಶೋಷಿತ ದಮನಿತ ದಲಿತ ಸಮುದಾಯಗಳಿಗೆ ಈ ಒಳ ಮೀಸಲಾತಿಯನ್ನು ಏನು ತಾವೇ ಶೀರ್ಷಿಕೆ ಏನು ವ್ಯೂಹ ಅಂತದೆ, ಆ ವ್ಯೂಹದಲ್ಲಿ ಸಂಪೂರ್ಣ 101 ಸಮುದಾಯಗಳು ಆ ವ್ಯೂಹದಲ್ಲಿ ಸಿಲ್ಕಾಕ್ಸ್ಬಿಟ್ಟಿದ್ದಾರೆ. ಇದು ತಮಗೆ ಗೊತ್ತಿರೋ ಅಂಥದ್ದು ಏನು ಒಳ ಮೀಸಲಾತಿ ನಮ್ಮ ಹಿರಿಯಣ್ಣಂದಿರಾದಂತಹ ಮಾದಿಗ ಸಮುದಾಯ ಮತ್ತು ಜೊತೆಗೆ ಹಲವಾರು ದಲಿತ ಸಂಘಟನೆಗಳ ನಿರಂತರ 35 ವರ್ಷದ ಹೋರಾಟದ ಪ್ರತಿಫಲವಾಗಿ ಶ್ರಮದಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಂಥದ್ದು ಒಳ ಮೀಸಲಾತಿ. ಒಳ ಮೀಸಲಾತಿನಲ್ಲಿ ಏನಾಗಿದೆ, ಸಾಕಷ್ಟು ಬಲಾಢ್ಯ ಸಮುದಾಯಗಳಿರ್ತವೆ, ಅದರಲ್ಲಿ ಸಾಮಾಜಿಕ ನ್ಯಾಯ ಸಣ್ಣ ಪುಟ್ಟ ಸಮುದಾಯಗಳಿಗೆ ಸಿಗಲ್ಲ ಅನ್ನೋ ಒಂದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಏನು 2013ರಿಂದ 2018 ಮೊದಲನೇ ಅವಧಿನಲ್ಲಿ ಸಿದ್ದರಾಮಯ್ಯನವರು ಅವತ್ತೂ ಸಹ ನಾನು ಜಾರಿಗೆ ಮಾಡ್ತೀನಿ ಅಂತೇಳಿ ಅವತ್ತೂ ಸಹ ಮೀನಾಮೇಷ ಹೇಳಿಸಿ 5 ವರ್ಷ ಅವಧಿ ಮುಗಿಸ್ಕೊಂಡು ಹೋದಂಥವ್ರು. ತದನಂತರ ಇದರಲ್ಲೂ ಮಾಡಲಿಲ್ಲ, ಯಾವುದರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲೂ ಮಾಡಲಿಲ್ಲ. ಏನು ನಾವು ಒಳ ಮೀಸಲಾತಿ ಕೂಗು ದಲಿತ ಸಮುದಾಯಗಳ ಭಾವನೆ ಮತ್ತು ಅವರ ಬಯಕೆ ಅವ್ರಿಗೆ ಸ್ಪಂದಿಸಬೇಕು ಅನ್ನೋ ಸಂವೇದನೆ ಇದ್ದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಕಳೆದ ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿರವರು JC ಮಾಧುಸ್ವಾಮಿಯವರ ಉಪಸಮಿತಿ ರಚನೆ ಮಾಡಿ, ಆ ರಚನೆ ಮಾಡೋದ್ರ ಮೂಲಕ ಏನು 4 ವರ್ಗ ಮಾಡಿ ನ್ಯಾಯ ಕೊಡೋ ಅಂಥದ್ದು ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಯಾಕೆ ಅಂತಂದರೆ ಆ ರಾಜ್ಯಕ್ಕೆ ತಗೊಳ್ಳೋವಂಥ ಅನುಷ್ಠಾನ ಮಾಡೋವಂಥ ಅವಕಾಶ ಇರಲಿಲ್ಲ ಅಂತ ಕಾರಣಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅನುಮೋದನೆಗೆ ಕಳಿಸಿದಂಥದ್ದು. ಅದಕ್ಕಿಂತ ಮುಂಚೆ AJ ಸದಾಶಿವ ಆಯೋಗ ರಚನೆಯಾಗಿ ಆ AJ ಸದಾಶಿವ ಆಯೋಗದ ಒಳ ಮೀಸಲಾತಿ ಈ ಸಮುದಾಯದ ಸಂಪೂರ್ಣ ವೈಜ್ಞಾನಿಕ ದತ್ತಾಂಶನ ಸಂಗ್ರಹ ಮಾಡಿ ಅವರು ಸಹ ವರದಿ ಕೊಟ್ಟಂಥದ್ದು. ಅದನ್ನು ಬಿಡುಗಡೆನೇ ಚಾಚು ಮುಟ್ಲೇ ಇಲ್ಲ. ಮಾನ್ಯ BS ಯಡಿಯೂರಪ್ಪನವರು 2008ರಲ್ಲಿ 9ರಲ್ಲಿ 1 ಕೋಟಿ ಅವರಿಗೆ ಹಣ ಕೊಟ್ಟು ಅಧ್ಯಯನ ಮಾಡೋದಕ್ಕೆ ಆ ಸಮುದಾಯಗಳ ಪರವಾಗಿ ಕೊಟ್ಟಂಥದ್ದು. ಇದು ಸಾಮಾಜಿಕ ನ್ಯಾಯದ ಪರವಾಗಿ ಎಷ್ಟಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಇದು ಸಣ್ಣ ಒಂದು ಎಕ್ಸಾಂಪಲ್ ತಮ್ಮ ಕೊಡ್ತಾ ಇರೋಂಥದ್ದು. ಸದಾನಂದ ಗೌಡರಿಗೆ 2012ರಲ್ಲಿ AJ ಸದಾಶಿವ ಆಯೋಗ ವರದಿ ಕೊಟ್ಟರು. ಆ ಸಂದರ್ಭದಲ್ಲಿ ನಮಗೆ 2013 ಚುನಾವಣೆ ನಿರ್ಧಾರ ತಗೊಳ್ಳೋದಕ್ಕಾಗಲಿಲ್ಲ. ಇದು ಹೇಳ್ದಂಥ ಮಾಹಿತಿ. ಈಗ ಅದಾದಮೇಲೆ ಏನು ಒಳ ಮೀಸಲಾತಿಯ ಕೂಗು ಇಡೀ ದೇಶಾದ್ಯಂತ, ವಿಶೇಷವಾಗಿ ನಮ್ಮ ಮಾದಿಗ ದಂಡೋರ ಸಮುದಾಯದ ಹಿರಿಯಣ್ಣಂದರಂಥ ಮಂದಕೃಷ್ಣ ಮಾದಿಗರವರು ಇವತ್ತು ತೆಲಂಗಾಣದಲ್ಲಿ ಭಾರಿ ಬೃಹತ್ ಹೋರಾಟ ಮಾಡ್ಕೊಂಡ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿಯವರಿಗೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ನಿವೇದನೆ ಮಾಡ್ಕೊಂಡ ಸಂದರ್ಭದಲ್ಲಿ ಕಾನೂನು ತೊಡಕಿದ್ದಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿರವರು ಸಾಲಿಸಿಟರ್ ಜನರಲ್ ನಮ್ಮ ಕೇಂದ್ರ ಸರ್ಕಾರದ ವಕೀಲರನ್ನೇ ನೇಮಿಸಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಒಂದು ರೀತಿ ಮನವರಿಕೆ ಮಾಡಿಕೊಟ್ಟು ಈ ಒಳ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು. ಏನು DJ ಚಂದ್ರಚೂಡ್ ಅವರ 7 ಬೆಂಚಿನ ಪೀಠ ಏನಿದೆ ಅಲ್ಲಿ 21/8/2024ರಂದು ಒಂದು ಐತಿಹಾಸಿಕವಾದಂಥ ನಿರ್ಧಾರ ಕೊಡ್ತು. ಏನಂತ, ಎಂಫೆರಿಕಲ್ ಡಾಟಾ ಮತ್ತು ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ ಅಂದರೆ ವೈಜ್ಞಾನಿಕ ಒಂದು ದತ್ತಾಂಶ ಮತ್ತು ಅಂತರ ಹಿಂದುಳಿದುವಿಕೆಯನ್ನು ಪರಿಗಣಿಸಿ ನೀವು ಒಳ ಮೀಸಲಾತಿ ಆ ರಾಜ್ಯ ಸರ್ಕಾರ ನೀವು ಜಾರಿಗೆ ತರ್ಬೋದು ಅಂತ ಆದೇಶ ಕೊಟ್ಟಂಥ ಸಂದರ್ಭದಲ್ಲಿ ಏನು ನ್ಯಾಯಮೂರ್ತಿ ಏಕ ಸದಸ್ಯ ಪೀಠ HN ನಾಗಮೋಹನ್ ಆಯೋಗ ರಚನೆ ಆದ ಸಂದರ್ಭದಲ್ಲಿ ಇವರು 1 ತಿಂಗಳಿಗೆ ಮಾಡ್ತೀವಿ ಅಂತಂದ್ರು. ಅದು ಮನೆ ದತ್ತಾಂಶ ಸಂಗ್ರಹ ಮಾಡೋದ್ರಲ್ಲಿ ಲೇಟ್ ಆಯಿತು. ಆ ಲೇಟ್ ಆದಮೇಲೂ ಸಹ ಅವರು ಶಿಫಾರಸು ಮಾಡಿದಂಥದ್ದು ಅತ್ಯಂತ ಶೋಷಿತ ದಮನಿತ ಇವತ್ತು ಧಾರ್ಮಿಕ ಭಿಕ್ಷಾಟನೆ ಮಾಡೋಂಥ ಅಲೆಮಾರಿ ಸಮುದಾಯಗಳಿಗೆ, ಇವತ್ತು ನಿರ್ಗತಿಕ ಧ್ವನಿ ಇಲ್ಲದ ಸಮುದಾಯಗಳಿಗೆ 59 ಸಮುದಾಯಗಳಿಗೆ 1% ಎ ವರ್ಗ ಅಂತೇಳಿ ಕೆಟಗರಿ ಮಾಡಿದ್ರು. B ವರ್ಗ 19 ಸಮುದಾಯಗಳಿಗೆ, ಮಾದಿಗ ಸಮುದಾಯದ ಸಂಬಂಧಿತ ಸಮುದಾಯಗಳಿಗೆ ಕೊಟ್ಟಂಥದ್ದು. ಆಮೇಲೆ B ಕೆಟಗರಿನಲ್ಲಿ, C ಕೆಟಗರಿನಲ್ಲಿ ವಲಯ ಸಂಬಂಧಿತ 16 ಸಮುದಾಯಗಳಿಗೆ ಕೊಟ್ಟಂಥದ್ದು. ಆಮೇಲೆ ಡಿ ಗುಂಪಲ್ಲಿ 4 ಕೊರ್ಚಾ, ಕುರ್ಮ, ಲಂಬಾಣಿ, ಬೋವಿ ಸಮುದಾಯಗಳಿಗೂ ಮತ್ತೆ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಇದು 5ನೇ ಗುಂಪು 4.25 ಲಕ್ಷ ಜನಸಂಖ್ಯೆ ಕೊಟ್ಟಂಥದ್ದು. ಆದರೆ ಇವರು ಒಂದು ಬಲಾಢ್ಯ ಸಮುದಾಯಗಳಿಗೆ ಓಲೈಕೆ ಮಾಡೋದಕ್ಕೋಸ್ಕರ ಮತ್ತೆ ಮತ ರಾಜಕಾರಣಕ್ಕೋಸ್ಕರ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶನ ಧಿಕ್ಕರಿಸಿ ಕಾಜಿ ನ್ಯಾಯ ಮುಖಾಂತರ ಇವತ್ತು ಈ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಏನು ಅತ್ಯಂತ ಕೆಳವರ್ಗ ಎ ವರ್ಗ ಇದ್ದಂಥದ್ದು ಮರ್ಜ್ ಮಾಡಿ ಡಿ ಗುಂಪಿಗೆ ಸೇರಿಸಿ ಸಿ ಮೂರೇ ಗುಂಪು ರಚನೆ ಮಾಡಿದಂಥದ್ದು ಇದು ಸಂಪೂರ್ಣವಾಗಿ ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ. ಇವರ ಮೂಲ ಉದ್ದೇಶ ಈ ಅಲೆಮಾರಿ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದಂಥದ್ದು ಇದೇ ಮಾತು ಹೇಳಿದ್ರು. ನಾವು ಇದು ರಾಜಕೀಯ ಒತ್ತಡದಕ್ಕೋಸ್ಕರ ನಾನು ಈ ರೀತಿ ನಿಮಗೆ ಅನ್ಯಾಯ ಮಾಡಿದ್ದೀನಿ, ನೀವು ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ, ಕೋರ್ಟಲ್ಲಿ ಫೈಟ್ ಮಾಡಿ ಅಂತ ಆ ನಿರ್ಗತಿಕ ಧ್ವನಿ ಇಲ್ಲಂತ ಅಸಹಾಯಕ ಸಮುದಾಯಗಳಿಗೆ ಇದು ಕೊಟ್ಟಂತ ಮಾತು. ಅದು ಒಂದು ನಿಮಿಷ
ಒಪ್ಪಿಕೊಂಡಿದ್ದೀರಾ CM ಸಿದ್ದರಾಮಯ್ಯನವರು ರಾಜಕೀಯ ಒತ್ತಡ? ಮೇಡಮ್ ಅವಕಾಶ ಕೊಡಿ, ಮುಗಿಸ್ಬಿಡ್ತೀನಿ. ಬೇಗ ಕ್ವಿಕ್ ಆಗಿ ಅದನ್ನ ಕೇಳೋಣ. ಅಲ್ಲಲ್ಲ ಮುಗಿಸ್ಬಿಟ್ಟೆ. ಆದ್ರೆ ನೋಡಿ ಏನು ಇವರು ಅದು ಎ ಗುಂಪನ್ನ ತೆಗೆದು ಸಿ ಗುಂಪಿಗೆ ಸೇರಿಸಿದ್ರಲ್ಲ, ಇದು ಸಂಪೂರ್ಣ ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅಸಹಕಾರರಾಗಿ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ತರಾತುರಿನಲ್ಲಿ ಏಕಪಕ್ಷೀಯ ನಿರ್ಧಾರ, ಯಾವುದೇ ಸರ್ವ ಪಕ್ಷಗಳಿಗೆ ಕರೆದಲ್ಲೇ ಒಂದು ಸಮಾಲೋಚನೆ ಮಾಡ್ದಲೆ ಸಂಜೆ 6 ಗಂಟೆಗೆ ಇದು ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿದ್ದು ಅವರಿಗೂ ಗೊತ್ತಿರುತ್ತೆ, ಇದು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿಗೆ ಆಗಲ್ಲ, ಅಸಂವಿಧಾನಿಕ ಕಾನೂನು ಬಾಹಿರವಾಗಿದೆ, ಇದು ಬಿದ್ದೋಗ್ಲಿ ಅನ್ನೋದು ಒಂದು ಅವರ ಮನಸ್ಸಲ್ಲಿ ಇಚ್ಛೆ ಇತ್ತು. ಹಂಗಾಗಿ ಇದು ಘನಘೋರ ಇವತ್ತು ಅಪರಾಧ ಮತ್ತೆ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ಈ ಕಾಂಗ್ರೆಸ್ ಸಿದ್ದರಾಮಯ್ಯರವರ ಸರ್ಕಾರ ಅನ್ಯಾಯ ಮಾಡಿದೆ. ಇವರ ಶಾಪ ತಟ್ಟತ್ತೆ. ಇವತ್ತು ಸಹ ನೋಡಿ ಒಳ ಮೀಸಲಾತಿ ಹೋರಾಟ ಈಗ ಒಳ ಮೀಸಲಾತಿ ಕೊಟ್ಟ ಇವತ್ತು 2022 ಆದೇಶ ಆಯ್ತಾ ಕೇಳಿ, 15 ತಂದ್ರು. ಸಾಮಾಜಿಕ ನ್ಯಾಯ ಇದು. ನೋಡಿ, ಒಳ ಮೀಸಲಾತಿನ ಬಿಲ್ ಅನ್ನ ತಂದ ನಂತರ ನಾವು ಗವರ್ನರ್ಗೆ ಕಳ್ಸಿದ್ವಿ, ರಾಜ್ಯಪಾಲರಿಗೆ ಕಳ್ಸಿದ ನಂತರ ಅವ್ರ ಕ್ಲಾರಿಫಿಕೇಶನ್ ಅವ್ರು 2 ಬಾರಿ ಕೊಟ್ಟರು. ಅವ್ರು ಇಷ್ಟು ದಿನ ಅದನ್ನ ಯಾಕೆ ಕಿತ್ಕೊಂಡು ಕೂತಿದ್ರು? ಅವ್ರೇನ ಕ್ಲಾರಿಫಿಕೇಶನ್ ಇದೆ? ಪ್ಲೀಸ್ ವೈಟ್. ನೋಡಿ, ಮಧ್ಯದಲ್ಲಿ ಮಾತಾಡಿ, ನೀವು ಮಾತಾಡಿಲ್ಲ. ಒಂದ್ ನಿಮಿಷ ಇರಿ ಸರ್. ನೋಡಿ, ಅಲ್ಲ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತೀವಿ ನಾವು. ನೋಡಿ, ರಾಜ್ಯ ಸರ್ಕಾರ ಯಾವಾಗ್ಲೂ ಕಮಿಟೆಡ್. ಈಗ ರಾಜ್ಯ ಸರ್ಕಾರದಲ್ಲಿ ಅಂದ್ರೆ ಈಗ ಇದು ಅಪ್ಪರ್ ಹೌಸ್ ಅಲ್ಲಿ ಮೆಜಾರಿಟಿ ಯಾರ್ದಿದ್ದು ಬಿಜೆಪಿ ಸರ್ಕಾರದನ್ನೇ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ತಂದಿರ್ತಕ್ಕಂಥ ಒಳ ಮೀಸಲಾತಿ ತಪ್ಪು ಅಂದ್ರೆ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಯಾಕೆ ಅಪ್ರೂವ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ತಂದಿರ್ತಕ್ಕಂಥ ಒಳ ಮೀಸಲಾತಿ ಒಂದ್ ನಿಮಿಷ ಅಪ್ರೂವ್ ಆಗಿದೆ. ಇದು ಅಪ್ಪರ್ ಹೌಸ್ ಅಲ್ಲಿ ಅಪ್ರೂವ್ ಆಗಿದೆ. ಒಂದ್ ನಿಮಿಷ ವಿಧಾನ ಪರಿಷತ್ ಪ್ಲೀಸ್ ವೈಟ್. ಆಮೇಲೆ ಮಾತಾಡಿರೋ ವಿಧಾನ ಪರಿಷತ್ ನಲ್ಲಿ ಇದು ಅಪ್ರೂವ್ ಆಗಿದೆ. ಅಪ್ರೂವ್ ಆದ ನಂತರನೇ ರಾಜ್ಯಪಾಲರಿಗೆ ಹೋಗಿರೋದು. ರಾಜ್ಯಪಾಲರು ಇಟ್ಕೊಂಡು ಕೂತಿದ್ರು. ಯಾಕೆಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಲಾಭ ಆಗ್ಬಿಡುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಬಿಜೆಪಿ ನಾಯಕರು ಇಟ್ಕೊಂಡು ಕೂತಿದ್ರು. ಈಗ ಆತರ ಇದ್ದಿದ್ರೆ ರಾಜ್ಯಪಾಲರಕ್ಕೆ ಓಪನ್ ಆಗಿ ಕರೆದು ಮೀಟಿಂಗ್ ಮಾಡಲಿಲ್ಲ, ಬನ್ನಿ ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿ ಅದನ್ನ ಬಿಟ್ಟು ವಾಪಸ್ ಕಳಿಸಿದ್ಮೇಲೆ ತಿರ್ಗಾ ಕ್ಲಾರಿಫಿಕೇಶನ್ ಕೊಟ್ಟು 4 ತಿಂಗಳಾಯ್ತು. ಯಾಕೆ ಇನ್ನು ಇಟ್ಕೊಂಡು ಕೂತಿದ್ರು? ಓಕೆ, ಸೊ ಇನ್ನೊಂದೇ ಒಂದು ಪಾಯಿಂಟ್ ನೋಡಿ, ಯಾವಾಗ್ಲೂ ನಾವು ವಿತಿನ್ 1 ಮಂತ್ ಅಲ್ಲಿ ನಾವು ಇದು ಎಂಟೈರ್ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಿದ್ದೇವೆ. ಅಂದ್ರೆ ಎಂಬ್ರಿಕಲ್ ಡೇಟಾವನ್ನ ಪ್ರತಿಯೊಂದು ಮನೆಗೂ ಇಡೀ ರಾಜ್ಯದ 7 ಕೋಟಿ ಕನ್ನಡಿಗರಲ್ಲಿ ಹೌದು ಜಾರಿಗೆ ತಂದ ರಾಜ್ಯಪಾಲ. ನಿಮ್ ರಾಜ್ಯಪಾಲರ ಅಂಕಿತ ಹಾಕ್ಲಿಲ್ಲ, ನಿಮ್ಮ ರಾಜ್ಯಪಾಲರು ಅಂಕಿತ ಹಾಕಿದ್ರು ಮಾಡ್ತಾ ಇದ್ವಿ. ನಿಮ್ಮ ರಾಜ್ಯಪಾಲರು ಕೇವಲ ಕಾಂಗ್ರೆಸ್ಗೆ ಲಾಭ ಆಗ್ಬಿಡುತ್ತೆ ಅಂತ ಹೇಳಿ, ರಾಜಕೀಯ ಲಾಭ ಆಗುತ್ತೆ ಅಂತ ಹೇಳಿ ನೀವು ಆಯ್ತು, ನೀವ್ಯಾಕೆ ಹೋಗ್ಲಿಲ್ಲ? ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಆಯ್ತು, ಒಂದೇ ನಿಮಿಷ ಸರ್, ಒಂದು ಲಾಸ್ಟ್ 10 ಸೆಕೆಂಡ್ಸ್ ಇರಿ, 10 ಸೆಕೆಂಡ್ಸ್ ನೋಡಿ. ಆಯ್ತು, ರಾಜ್ಯಪಾಲರು ನಾವು ಕಾಂಗ್ರೆಸ್ ಹತ್ರ ಹೋಗಿ 3-4 ಸರಿ ಕಾಂಗ್ರೆಸ್ ನಾಯಕರಲ್ಲಿ ಮಾತಾಡ್ಕೊಂಡ್ರು. ಬಿಜೆಪಿಯ ಯಾರ ಒಬ್ಬ ನಾಯಕರಾದ್ರೂ ಹೋಗಿ ಮಾತಾಡಿದ್ರ? ನಾಲ್ಕು ತಿಂಗಳಿಂದ ಸುಮ್ಮನೆ ಕೂತ್ಕೊಂಡು ನಾಟಕ ಆಡುವಂತ ಬಿಜೆಪಿಯ ಬೂಟಾಟಿಕೆ ನಾಟಕ ನಿಲ್ಲಿಸಬೇಕು. ನೀವು ಹೋರಾಟ ಮಾಡಿದವರು ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಆಡಿರ್ತಕ್ಕಂಥ ನಾಟಕ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಹೇಳ್ತೀನಿ ನಾನು ಮೇಡಮ್, ಒಳ ಮೀಸಲಾತಿ ವಿಚಾರ ಬರೀ ಕರ್ನಾಟಕ ಸಂಬಂಧಪಟ್ಟಿದ್ದಲ್ಲ, ಇಡೀ ರಾಷ್ಟ್ರದ ಸಮಸ್ಯೆ. ಬೇರೆ ರಾಜ್ಯದಲ್ಲಿ ಅನುಷ್ಠಾನ ಆಗಿದೆ. ಬೇರೆ ಈ ರಾಷ್ಟ್ರದ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದವರು ಮಗುನ ಚೂಟಿ ತೊಟ್ಟಲು ತಗೋತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ ಮೂಲಕ ಹೇಳಿಸಿದ್ರೆ ವಿನಃ ಅವರು ಆರ್ಟಿಕಲ್ 341 ಕ್ಲಾಸ್ 2 ತಿದ್ದುಪಡಿ ಮಾಡಿಬಿಟ್ಟಿದ್ರೆ ಇಡೀ ರಾಷ್ಟ್ರಕ್ಕೆ ಅದು ಅನ್ವಯ ಆಗಲಿಲ್ಲ. ಇದು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಕೇಂದ್ರ ಸರ್ಕಾರ ನಾವು ಹೋರಾಟ ಮಾಡಿದ್ದೀವಿ, 30 ವರ್ಷ ಹೋರಾಟ ಮಾಡಿದ್ದೀವಿ ನಾವು. ಎಷ್ಟು ವರ್ಷ ಒಳ ಮೀಸಲಾತಿಗೆ? 30 ವರ್ಷ ಹೋರಾಟ ಮಾಡಿರೋದು. ಕೇಂದ್ರ ಸರ್ಕಾರ ಇದನ್ನು ಮಾಡ್ದಿರಾ ಸುಪ್ರೀಂ ಕೋರ್ಟ್ ಮೂಲಕ ಹೇಳ್ಸೋದ್ರ ಮೂಲಕ ಅದು ತನ್ನ ಜವಾಬ್ದಾರಿಯಿಂದ ನುಣಿಸ್ಕೊಂಡಿದ್ದಾರೆ. ಕೇಂದ್ರ ಸುಪ್ರೀಂ ಕೋರ್ಟ್ ಮೂಲಕ ಹೇಳಿಸಿದೆ. ಖಂಡಿತ ಅವ್ರ ಬಾಯಲ್ಲ ಬಂತಲ್ಲ, ಸಾಲಿಟರ್ಸ್
ಮತ್ತೆ ಈ ಪ್ರಕರಣ ಮಂದಕೃಷ್ಣ ಮಾದಿಗ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ? ದೇವೇಂದ್ರ ಸಿಂಗ್ ವರ್ಸಸ್ ಪಂಜಾಬ್ ಏನು ಪಂಜಾಬ್ ಸರ್ಕಾರದ ಆ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಬಂದಿರೋದು ಸುಪ್ರೀಂ ಕೋರ್ಟ್ ಇಂದ. ಇದನ್ನ ಮಂದಕೃಷ್ಣ ಮಾದಿಗ ಮಾಡಿದ್ರು ಅಂತೇಳಿ ಅದು ಪ್ರಭಾಗಂಡ ಮಾಡ್ತಾ ಇದ್ದಾರೆ. ಇದು ತಪ್ಪು. ಇಂಪ್ಲಿಮೆಂಟಿಂಗ್ ಅಪ್ಲಿಕೇಶನ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಬಹಳಷ್ಟು ಜನನು ಇಂಪ್ಲಿಮೆಂಟಿಂಗ್ ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ದೇವೇಂದ್ರ ಸಿಂಗ್ ವರ್ಸಸ್ ಪಂಜಾಬ್ ಸರ್ಕಾರ ಆ ತೀರ್ಮಾನದ ಪ್ರಕಾರ 50 ಆಗಿರೋದು. ಓಕೆ ಲೋಹಿತ್ ಸರ್, ನಿಮ್ಮ ರಿಯಾಕ್ಷನ್ ತಗೊಳ್ತೀನಿ. ಈಗ ಶ್ರೀನಿವಾಸ್ ಸರ್ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಸುಪ್ರೀಂ ಕೋರ್ಟ್ ಮುಖಾಂತರ ಹೇಳಿಸಿದ್ದಾರೆ. ಅದು ಕೂಡ ಪರ್ಟಿಕ್ಯುಲರ್ ಆಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತೀರ್ಪಾಗಿರ್ಲಿಲ್ಲ. ಬೇರೆ ರಾಜ್ಯದವರು ಅಪೀಲ್ ಹೋದಾಗ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಅದು ಇಂಪ್ಲಿಮೆಂಟ್ ಆಗುವಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆದೇಶ ಅಂತ.